ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವು ಡಿ ಐ ಕ್ವಶನ್ಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈ ಡಿ ಐ ಕ್ವಶನ್ಸ್ ಏನಪ್ಪ ಅಂತಂದರೆ, ಈ KCET 2020 ಕ್ವಶನ್ ಪೇಪರಲ್ಲಿ ಬಂದಿರೋಂತಹ ಡಿ ಐ ಕ್ವಶನ್ನ ಇವತ್ತು ಡಿಸ್ಕಷನ್ ಮಾಡೋಣ. ಇದು ಫಿಕ್ಸ್ ಕ್ವಶನ್ ಇರುತ್ತೆ, ಒಂದು ಡಿ ಐ ಕ್ವಶನ್ನು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದ್ರ ರಿಲೇಟೆಡ್ ನೋಟ್ಸ್ ಎಲ್ಲನೂ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಓಕೆನಾ? ಸೊ ಇದು 2020 ಕ್ವಶನ್ ಪೇಪರಲ್ಲಿರೋ ಡಿ ಐ ಕ್ವಶನ್ನು. ಇದೇ ಥರ 21, 22, 23, 24 ಅಪ್ ಟು ಇಲ್ಲಿವರೆಗೂ ನಾನು ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಡಿ ಐ ನೆಕ್ಸ್ಟು ಆಪ್ಟಿಟ್ಯೂಡ್, ರೀಸನಿಂಗ್, ಹೀಗೆ ದೆನ್ ಪೇಪರ್ 1 ರಿಲೇಟೆಡ್ ಎಲ್ಲ ಚಾಪ್ಟರ್ಸ್ ಬೇಸ್ ಮೇಲೂ ವೀಡಿಯೋಸ್ನ ಮಾಡಿದ್ದೀನಿ. ಇಂಪಾರ್ಟೆಂಟ್ ಮಿನಿಮಮ್ 20+ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ ಎವ್ರಿ ಟಾಪಿಕ್ ಬೇಸ್ ಮೇಲೆ. ಒಂದ್ಸತಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಡಿ ಐ ಕ್ವಶನ್ನ ನೋಡ್ತಾ ಹೋಗೋಣ. ಸಿ ದ ಕ್ವಶನ್. ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಡೇಟಾ ಗಿವನ್ ಬಿಲೋ. ಓಕೆ, ಫಸ್ಟು ಈ ಡಿ ಐ ಬೇಸ್ ಮೇಲೆ ಕ್ವಶನ್ಸ್ ಇತ್ತು ಅಂತಂದರೆ ನೀವೇನು ಮಾಡಿರಿ, ಇಲ್ಲೇನು ಟೇಬಲ್ ಕೊಟ್ಟಿರ್ತಾರಲ್ಲ, ಈ ಟೇಬಲ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಈ ಕ್ವಶನ್ ಪೇಪರ್ ಒಳಗಡೆ ಈ ಡಿ ಐ ಕ್ವಶನ್ಸು ಪ್ಲಸ್ ಪ್ಯಾಸೇಜ್ ಎರಡೂ 5 ಕ್ವಶನ್ಸು ಪ್ಲಸ್ ಮಾಡಿದರೆ 10 ಕ್ವಶನ್ಸು. 10 ಕ್ವಶನ್ಸ್ ಅಂದರೆ ನಿಮಗೆ 20 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಹೌದಾ? ಅದಕ್ಕೇನು ಮಾಡಿರಿ, ಈ ಡಿ ಐ ಕ್ವಶನ್ ಮೇಲೆ ಬೇಕು ಅಂತಂದರೆ 20 to 25 ಮಿನಿಟ್ಸ್ ಇದಕ್ಕೆ ಇನ್ವೆಸ್ಟ್ ಮಾಡಿದರೂ ನಿಮಗೇನು ಟೈಮ್ ಲಾಸ್ ಆಗಲ್ಲ. ಓಕೆ, ಯಾಕೆ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂದರೆ, ಕ್ವಶನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡ್ರಿ ಅಂದರೆ 5 ಕ್ವಶನ್ನಿಗೆ 5 ಕ್ವಶನ್ಸ್ ಪಕ್ಕ, ಅಂದರೆ 10 ಮಾರ್ಕ್ಸ್ ಫಿಕ್ಸ್ ನಿಮಗಿಲ್ಲಿ. ಅದಕ್ಕೋಸ್ಕರ ಓಕೆ. ಏನಿದೆ ನೋಡ್ತಾ ಹೋಗೋಣ ಕ್ವಶನ್ನ. ಸ್ಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಟ್ ಡಯಾಗ್ನೋಸಿಸ್, ಡಿಸ್ಟ್ರಿಬ್ಯೂಷನ್ ಇನ್ USA, ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ. ಸೊ ಡಯಾಗ್ನೋಸಿಸ್ ಇದ್ದಾರಲ್ಲ, ಅವರು ಯಾವ ಲೆವೆಲ್ ಅಂದರೆ ಸ್ಟೇಜಸ್ ಕೊಟ್ಟಿದ್ದಾರೆ ಅದರದ್ದು. ಓಕೆ, ಸೊ USA ಒಳಗಡೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಡಾಕ್ಟರ್ಸು, ದೆನ್ ಇಂಡಿಯಾದೊಳಗಡೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಇನ್ ಅ ಫೀಮೇಲ್ ಇನ್ 2012 ಇನ್ ಇಂಡಿಯಾ ಈಸ್ ಇಷ್ಟು. ಸೊ 2012 ಒಳಗಡೆ ಇಂಡಿಯಾದಲ್ಲಿ 5,37,452 ಫೀಮೇಲ್ ಕ್ಯಾನ್ಸರ್ ಇದ್ದಾರೆ. ಓಕೆನಾ? ಇಷ್ಟು ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್. ಇಷ್ಟು ಜನ ಫೀಮೇಲ್ ಇದ್ದಾರೆ. ಯಾವುದು 2012 ಅಂದರೆ ಇದೆಲ್ಲ ಡೇಟಾಸು 2012 ರಿಲೇಟೆಡ್. ಓಕೆ, ದೆನ್ ಫೀಮೇಲಿಂದ ನಂಬರ್ಸ್ ಕೊಟ್ಟಿದ್ದಾರೆ. ಆಮೇಲೆ USA ಒಳಗಡೆ ಎಷ್ಟಿದ್ದಾರೆ, ಇಂಡಿಯಾದೊಳಗಡೆ ಈ ಲೆವೆಲ್ಲಿಗೆ ತಕ್ಕಂಗೆ, ಸ್ಟೇಜಿಗೆ ತಕ್ಕಂಗೆ ಎಷ್ಟು ಜನ ಡಯಾಗ್ನೋಸ್ಟಿಸಿಸ್ ಇದ್ದಾರೆ ಅಂತಂದು ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಏನಿದೆ ಅಂಥೇಳಿ. ವಾಟ್ ಪರ್ಸೆಂಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ ಪ್ರೆಸೆಂಟ್ ವಿತ್ ಸ್ಟೇಜ್ 3 and 4 ಡಿಸೀಸಸ್ ಅಂತಂದು ಹೇಳಿದೆ. ಸೊ ಇಂಡಿಯನ್ ಪರ್ಸೆಂಟೇಜ್ ಬೇಕಂತೆ. ಇಂಡಿಯನ್ ಪರ್ಸೆಂಟೇಜ್ ಒಳಗಡೆ ಏನು ಬೇಕು, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರು. ಸೊ ಇದೆ ಬ್ರೆಸ್ಟ್ ಕ್ಯಾನ್ಸರು ಇನ್ ಕೇಸಸ್ ಆಫ್ ಇಂಡಿಯಾ ಪ್ರೆಸೆಂಟ್ ಸ್ಟೇಜ್ 3rd and 4th. ಈ 3rd ಸ್ಟೇಜು 4th ಸ್ಟೇಜಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಬೇಕು. ಸೊ ಎಷ್ಟು ಜನ ಆಗ್ತಾರೆ ನೋಡಿರಿ, 52% ಇದೆ, 24% ಇದೆ. ಇಲ್ಲಿ ಕೇಳಿದ್ದು 20% ಬೇಸ್ ಮೇಲೇ. ಇಫ್ ಇನ್ ಕೇಸ್ ನಂಬರ್ ಬೇಸ್ ಮೇಲೆ ಕೇಳಿದರೆ ನಾವು ಇದಕ್ಕೆ ಆ ಪರ್ಸಂಟೇಜ್ನ ಮಾಡಬೇಕಿತ್ತು. ಇವಾಗ ಇವೆರಡೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 3rd 4thನ 52 + 24 ದಟ್ ಈಸ್ 76. ಹೌದಾ? ಸೊ ಆನ್ಸರ್ ಈಸ್ ಬಿ. ಬಿ ಈಸ್ ದ ಆನ್ಸರ್. ಓಕೆ, ಇನ್ ಕೇಸ್ ಏನಾದರೂ ಇದನ್ನ ಅಂದರೆ ಇಲ್ಲಿ ಹೆಂಗಿರುತ್ತಾ, ವಾಟ್ ಪರ್ಸಂಟೇಜ್ ಅಂತಂದು ಹೇಳಿದೆ, ಅದನ್ನು ಬಿಟ್ಟು ವಾಟ್ ಆರ್ ದ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇನ್ ದ ಇಂಡಿಯಾ ಪ್ರೆಸೆಂಟ್ ವಿತ್ ಸ್ಟೇಜ್ 3 and 4 ಡಿಸೀಸ್ ಅಂತಂದು ಹೇಳಿದರೆ, ಇದೇನಿದೆ ಅಲ್ಲ ಈ ನಂಬರ್ಸು ಇಂಡಿಯನ್ ಫಿಮೇಲ್ ನಂಬರ್ಸ್, ಕರೆಕ್ಟಾ? ಸೊ ಈ ನಂಬರ್ ಬೇಸ್ ಮೇಲೆ ಏನು ಮಾಡಬೇಕು, 76% ಮಾಡಬೇಕು. ಹೇಗೆ, 5,37,452 ಇಂಟು 76 ಡಿವೈಡೆಡ್ ಬೈ 100 ಅಂತ ಹೇಳಿ ಮಾಡಬೇಕು. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್.
What is the ratio of the number of patients who present with stage 3 and 4 disease in the USA to the number of patients presenting with 0, 1, 2, 3 diseases? ಸೊ ಇಲ್ಲಿ ಕೇಳಿದ್ದಿವಾಗ ಯು ಎಸ್ ಎ ಇಲ್ಲಿದೆ ನೋಡ್ರಿ, ಕರೆಕ್ಟಾ? ಎಲ್ಲಿದೆ ರೀ ಯು ಎಸ್ ಎ ಇಲ್ಲಿದೆ, ಇದು ಇಂಡಿಯಾ. ಯು ಎಸ್ ಎದೊಳಗಡೆ ರೇಷಿಯೋ ಕೇಳ್ತಿದ್ದಾರೆ ಅವರು, ಎಷ್ಟಿದ್ದಾರೆ ಡಿಸೀಸಸ್ ಅಂತಂದು ಹೇಳಿ. ಸೊ ಎಷ್ಟಿದ್ದಾರೆ ರೀ? 3 and 4 ಫಸ್ಟ್ ಹೇಳಬೇಕು, ಈ 3 ಮತ್ತು 4 ಫಸ್ಟ್ ಹೇಳಬೇಕು, ದಟ್ ಈಸ್ 10. ಸೊ ರಿಮೈನಿಂಗ್ ಎಷ್ಟಿರುತ್ತೆ? ಇದು ಟೋಟಲ್ ಆ್ಯಕ್ಚುಲಿ 100 ಇರುತ್ತೆ ರೀ ಯಾವಾಗಲೂ. ಕೌಂಟ್ ಮಾಡಿ ನೋಡಿರ್ಬೇಕಾದ್ರೆ 100 ಇರುತ್ತೆ. ಇಲ್ಲಿ 10 ಆಯಿತು ಅಂದರೆ ಇಲ್ಲೆಷ್ಟು ಉಳಿತಾರೆ? ರಿಮೈನಿಂಗ್ 0, 1, 3 ಒಳಗಡೆ 0, 1, 3 ಒಳಗಡೆ ಅಬ್ಸಲ್ಯೂಟ್ಲಿ 90 ಉಳಿತಾರೆ. 10:90, ದಟ್ ಈಸ್ 1:9. ಸೊ ಕೌಂಟ್ ಮಾಡಿರ್ಬೇಕಾದ್ರೆ 16 + 40 + 34, ದಟ್ ಈಸ್ 90. ಹೌದಾ? ಸೊ ಹಂಗಂದ್ರೆ ಏನಾಗುತ್ತೆ? 10:90 ಏನಾಗುತ್ತೆ ಅವಾಗ ಆನ್ಸರ್? ಈ 0 ಹೋತು 1:9. ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ. ಇನ್ನೊಂದೇನೆಂದರೆ ಇಲ್ಲಿ 9:1 ಇದೆ, 1:9 ಇದೆ. ನಾವೇನು ಮಾಡಬೇಕು? ಫಸ್ಟಿಗೆ ಕ್ವಶನ್ನ ಕರೆಕ್ಟಾಗಿ ಓದಿದ್ರಷ್ಟೇ ಇದು ಸೊಲ್ಯೂಷನ್ ಕರೆಕ್ಟ್ ಆಗೋದು. ಹೇಗೆ? ಇಲ್ಲೇನಿದೆ ನೋಡಿರಿ, ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ 3 and 4 ಡಿಸೀಸ್ ಅಂತ ಹೇಳಿದೆ. 3 ಮತ್ತು 4 ಫಸ್ಟ್ ಕೊಟ್ಟಿದ್ದಾರೆ, ಸೊ ಅದಕ್ಕೆ ನಾವು 10 ಅಂತ ಫಸ್ಟ್ ಹಚ್ಕೊಂಡಿರೋದು. ದೆನ್ ಯು ಎಸ್ ಎ ಟು ದ ನಂಬರ್ ಆಫ್ ಪೇಷಂಟ್ಸ್ ಪ್ರೆಸೆಂಟಿಂಗ್ ವಿತ್ 0, 1, 2, ಕರೆಕ್ಟಾ? ನೆಕ್ಸ್ಟ್ 0, 1, 2 ನೆಕ್ಸ್ಟ್ ಇದೆ ರೀ. 0, 1, 2 ನೆಕ್ಸ್ಟ್ ಇರೋದಕ್ಕೆ ನಾನೇನು ಮಾಡ್ತೀನಿ? 90 ಅಂತ ಇಲ್ಲಿ ಬರೀತೀನಿ. ಇಫ್ ಇನ್ ಕೇಸ್ 0, 1, 2 ಅಂತ ಫಸ್ಟಿಗೆ ಕೊಟ್ಟಿದ್ರೆ ಈ ಥರ ಆಗ್ತಿತ್ತು, 90:10, ದಟ್ ಈಸ್ 9:1. ನಾವು ಗೊತ್ತಿದೆ ಅಂತ ಮಿಸ್ಟೇಕ್ ಮಾಡೋದು ಇಲ್ಲೇ. ಗೊತ್ತಿದೆ ಅಂತ ಹೇಳಿ ಹಿಂಗೆ ಹಚ್ಕೊಂಡು ಬಿಡ್ತೀವಿ, ಬಟ್ ದಿಸ್ ಈಸ್ ರಾಂಗ್. ಏನು ಬರಬೇಕಿಲ್ಲಿ? 10:, ವಾಟ್ ಈಸ್ ದ್ಯಾಟ್? 10:90. 0 ಕ್ಯಾನ್ಸಲ್ ಆಗುತ್ತೆ, 1:9 ಈಸ್ ದ ಆನ್ಸರ್. ಆಪ್ಷನ್ ನಂಬರ್ ಎ. ಓಕೆ, ಸಿ, ಎಸ್, ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. Next question. If breast cancer constitutes 20% of all cancer cases in a female in India 2012, what is the number of breast cancer cases? Breast cancer cases ಎಷ್ಟು ಅಂದರೆ, ಇಫ್ ದ 27% ಕ್ಯಾನ್ಸರ್ ಫೀಮೇಲು ಇನ್ ಇಂಡಿಯಾದೊಳಗಡೆ 2012 ಸೊ ಅಂದರೆ ಎಷ್ಟು ಜನ ಆಗ್ಬೋದು ಅಂತ. ಸೊ ಅವರು ಟೋಟಲ್ ಕೊಟ್ಟಿದ್ರಲ್ಲ ಆಗಲೇ 5 lakh ಸಮಥಿಂಗ್ ಇದ್ರು, ಆ 5 lakh ಸಮಥಿಂಗ್ ಇಂಟು 27% ಮಾಡಬೇಕು, ಎಷ್ಟು ಜನ ಆಗ್ತಾರೆ ಅಂಥೇಳಿ. ಸಿ ಇಲ್ಲಿ ಮಾಡಿದ್ದೀನಿ ನೋಡಿ. ಟೋಟಲ್ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇನ್ ದ ಫೀಮೇಲ್ ಇನ್ ಇಂಡಿಯಾ 2012 ಈಸ್ 2012 ಟೋಟಲ್ ಆಗಿ 5,37,452 ಇದ್ದಾರೆ. Breast cancer constitute 27% of all cancer cases in a female in India. ಸೊ ಹಂಗಂದರೆ ಇವೇನಿದಾವಲ್ಲ ಇದು ಟೋಟಲ್ ಕ್ಯಾನ್ಸರ್ಸು, ಇವಾಗ ಕೇಳಿದ್ದು 27%. ಹೆಂಗೆ ಮಾಡಬೇಕು? 5,37,452 ಇಂಟು 27 ಡಿವೈಡೆಡ್ ಬೈ 100 ಅಂತ ಹೇಳಿ ಮಾಡಬೇಕು. ಓಕೆನಾ? ಈ ಥರ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? ಈ ಆನ್ಸರ್ ಬರುತ್ತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಸರಿ, ಓಕೆ. ನೆಕ್ಸ್ಟ್ ಕ್ವಶನ್. ಸಿ, ವಾಟ್ ಈಸ್ ದ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 ಡಿಸೀಸಸ್ ಇನ್ 2012? ಸರಿ, 2012 ಅಂದರೆ ಇದೆ ಟೋಟಲ್ ಎಂಟೈರ್ ಡೇಟಾ ಈಸ್ ರಿಲೇಟೆಡ್ ಟು 2012. ಕೇಳಿದ ಕ್ವಶನ್ ಏನು? ವಾಟ್ ಈಸ್ ದ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 ಡಿಸೀಸಸ್. ಸ್ಟೇಜ್ 1ನಲ್ಲಿ ಎಷ್ಟು ಆಗ್ಬೋದು ಅಂತ. ಸಿ, ದಿಸ್ ಇಸ್ ಸ್ಟೇಜ್ 1 ಇಂಡಿಯಾ, ಪರ್ಸಂಟೇಜು 1% ಇದೆ. ಟೋಟಲ್ ಎಷ್ಟಿತ್ತು ಅದು ಆ್ಯಕ್ಚುಲಿ ಅಮೌಂಟು? ಇಲ್ಲಿ ಏನು ಮಾಡ್ಬೇಕು ನೋಡಿರಿ, ಪರ್ಸಂಟೇಜ್. ಬಿಫೋರ್ ಆಫ್ ದ್ಯಾಟ್ ನಾ ಪರ್ಸಂಟೇಜ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ 10,000 ಇದೆ ಅಂತ ಅಂದ್ಕೊಳ್ರಿ. ಈ 10,000ಇಂದು 10% ಬೇಕಪ್ಪ ಅಂತಂದರೆ 10,000ಇಂದು 10% ಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಾ? ಒಂದು 0 ಆದಮೇಲೆ ಪಾಯಿಂಟ್ ಇಡಬೇಕು ರೀ. ಒಂದು 0 ಆದಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು. ಅಂದರೆ ಈ ರಿಮೈನಿಂಗ್ ಎಷ್ಟಾಯಿತು? 1,000 ಈಸ್ ಈಕ್ವಲ್ಸ್ ಟು 10%.
ಇಫ್ ಇನ್ ಕೇಸ್ ನನಗೆ 1% ಬೇಕು ಅಂದರೆ ಇವಾಗ ಅಂದರೆ ಈ 10,000 ಅನ್ನೋದು ದಿಸ್ ಈಸ್ ಈಕ್ವಲ್ಸ್ ಟು 100%. 10% ಬೇಕು ಅಂದರೆ 1 ಪಾಯಿಂಟ್ ಆದಮೇಲೆ 1 0 ಆದಮೇಲೆ ಪಾಯಿಂಟ್ ಇಡಬೇಕು. 1% ಬೇಕು ಅಂದರೆ 2 0 ಆದಮೇಲೆ ಪಾಯಿಂಟ್ ಇಡಬೇಕು. ಅಂದರೆ ಇದು 10,000 ಇಲ್ಲಿದೆ ಅಂದರೆ ಏನಿದೆ ಇಲ್ಲಿ 10,000 ಇದೆ ಕರೆಕ್ಟಾ. 1 0 ಇಟ್ಟರೆ 1000 ಉಳಿತು, ದಟ್ ಈಸ್ ಈಕ್ವಲ್ಸ್ ಟು 10%. 2 0 ಆದಮೇಲೆ ನಾನು ಪಾಯಿಂಟ್ ಇಟ್ಟರೆ 100 ಆಯಿತು, 100 ಈಸ್ ಈಕ್ವಲ್ಸ್ ಟು 1% ಅನ್ನಂಗೆ. ಹಾಗೆ ಸೇಮ್ ಇವಾಗ ಫಾರ್ ಎಕ್ಸಾಂಪಲ್ 5,000 ಇದೆ. 5,000ಇಂದು ನನಗೆ ಎಷ್ಟು ಬೇಕು ಅಂದರೆ 20% ಬೇಕಪ್ಪ. ಇದನ್ನ ಏನು ಮಾಡಬೇಕು, ಫಸ್ಟ್ನ 10%ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಈ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. 500 ಈಸ್ ಈಕ್ವಲ್ಸ್ ಟು 10%. ನನಗೆ 20 ಬೇಕಲ್ಲ, ಹಾಗಾದ್ರೆ ಈ ಅಮೌಂಟ್ನ ಡಬಲ್ ಮಾಡಿರಿ. 1000 ಈಸ್ ಈಕ್ವಲ್ಸ್ ಟು 20%. ಈ ಥರ. ಸರಿ, ಇನ್ನೂ ಒಂದು ಇದಾದಮೇಲೆ ಡಿಜಿಟ್ ವೈಸ್ ನಾವು ಪಾಯಿಂಟ್ ಇಟ್ಕೊತ ಹೋಗಬೇಕು. 5,852 ಇದೆ ಅಂತ ಅಂದ್ಕೊಳ್ರಿ. ಇದ್ರದ್ದು ನನಗೆ 2% ಬೇಕು ಅಂತಂದರೆ ಏನು ಮಾಡಬೇಕು, 2% ಬೇಕು ಅಂದರೆ ಫಸ್ಟ್ ನಾವು 1% ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಇದು 1 ಡಿಜಿಟು, ಇದು ಸೆಕೆಂಡ್ ಡಿಜಿಟ್. 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಎಷ್ಟಾಯ್ತು ಇದು 58.52. 2% ಬೇಕು ಅಂದರೆ ಇದನ್ನು ಡಬಲ್ ಮಾಡಿರಿ. 58.52 ಪ್ಲಸ್ 58.52 ಮಾಡಿದರೆ ನಿಮಗೆ ಓಕೆನಾ. ಈ ಥರ ಸಾಲ್ವ್ ಮಾಡಬೇಕು. ಸರಿ, ಇವಾಗ ಆನ್ಸರ್ ಏನಾಗುತ್ತೆ, ಇವಾಗ ಏನಿದೆ ಕ್ವಶನ್ನು, ಇದಿದೆ ಕ್ವಶನ್ ಇದೆ. ಕ್ವಶನಲ್ಲಿ ಟೋಟಲ್ ಎಷ್ಟಿದ್ದಾರೆ ಡಿಸೀಸ್ಡ್ ಪೇಷಂಟ್ಸು 5,37,452 ಇದ್ದಾರೆ. ನಮಗೆ ಬೇಕಿರೋದೆಷ್ಟು 1%. 1% ಅಂದರೆ ಏನು ಮಾಡಬೇಕು, 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಇದು ಫಸ್ಟ್ ಡಿಜಿಟು, ಸೆಕೆಂಡ್ ಡಿಜಿಟ್ ಅಂದರೆ 5 ಹಿಂದುಗಡೆ ಪಾಯಿಂಟ್ ಬರುತ್ತಲ್ಲ, ಎಷ್ಟಾಗುತ್ತೆ ಅವಾಗಿದು 5,300. 1 ಸೆಕೆಂಡ್. ಆ್ಯಕ್ಚುಲಿ ಕ್ವಶನ್ ಕೇಳಿದ್ದೇನವರು ಬ್ರೀಸ್ಟ್ ಕ್ಯಾನ್ಸರ್ ಕೇಳಿದ್ದಾರೆ. ಬ್ರೀಸ್ಟ್ ಕ್ಯಾನ್ಸರು 27% ಇದ್ದಾರೆ ಅಂತ ಲಾಸ್ಟ್ ಕ್ವಶನ್ ಥ್ರೂ ನಮಗೆ ಗೊತ್ತಾಯಿತು. ಸೊ ಹಂಗಂದ್ರೆ ಏನು ಮಾಡಬೇಕು, ಈ 27% ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಇದ್ರ ಬೇಸ್ ಮೇಲೆ, ಅದನ್ನು ನೋಡ್ಕೋಬೇಕು. ಎಷ್ಟಿದೆ 1,45,112. ಇದ್ರ ಮೇಲೆ ಏನು ಮಾಡಬೇಕು ಅಂತಂದರೆ ನಾವು 1%ನ ತೊಗೋಬೇಕು. ದಟ್ ಈಸ್ 1,451. ಸೊ ಇದು ಟೋಟಲ್ ಆನ್ಸರ್ ಕರೆಕ್ಟಾ. ನಾನು 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ 1 ಸಿಗುತ್ತೆ ಅಂತ ಅಂದೆ. ಈ ಪಾಯಿಂಟ್ ಹಿಂದ್ಗಡೆಯಿಂದ ನೋಡ್ಬೇಕ್ರಿ ನಾವು, ಅದು ಆ್ಯಕ್ಚುವಲ್ ವ್ಯಾಲ್ಯೂಸು ಇದಲ್ಲ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಡಿಜಿಟ್ 2 ಆಗುತ್ತೆ, ಸೆಕೆಂಡ್ ಡಿಜಿಟ್ 1 ಆಗುತ್ತೆ. ಸೊ ಇದಾದಮೇಲೆ ನಾವಿಲ್ಲಿ ಪಾಯಿಂಟ್ ಇಡಬೇಕು. ದಟ್ ಈಸ್ 1,451 ಪಾಯಿಂಟ್ ಸಮಥಿಂಗ್. 1,451 ಪಾಯಿಂಟ್ ಸಮಥಿಂಗ್. ದಟ್ ಈಸ್ ಆಪ್ಷನ್ ನಂಬರ್ ಎ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸಿ ದ ಲಾಸ್ಟ್ ಕ್ವಶನ್ ಆಫ್ DI. ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಪೇಷಂಟ್ಸ್ who present with stage 0, 1, 2 diseases in India to the number of patients presenting with the stage 3 and 4. ಸೊ ಲಾಸ್ಟ್ ಇತ್ತಲ್ಲ ಕ್ವಶನ್, ನೆನ್ಪು ಮಾಡ್ಕೊಳ್ರಿ. ಲಾಸ್ಟ್ ಕ್ವಶನು ಇದೇ ಥರ ಸೇಮ್ ಇತ್ತು. ಬಟ್ ಒಂದು ಎಲ್ಲಿ ಡಿಫ್ರೆಂಟ್ ಇತ್ತಪ್ಪ ಅಂತಂದ್ರೆ USA ಕೇಳಿದ್ದು, ಇವಾಗ ಕೇಳಿರೋದು ಇಂಡಿಯಾ. ಫಸ್ಟ್ ಏನು ಹೇಳಿದ್ದಾರೆ ಇಲ್ಲಿ 0, 1, 2 ಕರೆಕ್ಟಾ. ಆಮೇಲೆ 3 and 4 ಹೇಳಿದ್ದಾರೆ. ಬಟ್ ಆ ಕ್ವಶನಲ್ಲಿ ಏನಿತ್ತು 3 and 4 ಫಸ್ಟ್ ಇತ್ತು, ಆಮೇಲೆ ಇದಿತ್ತು. ಸೊ ಇವಾಗ ರೇಷಿಯೋ ಹೆಂಗಾಗುತ್ತೆ, 3 + 4 = 0, 1, 2. ಇದು ಲಾಸ್ಟ್ ಟೈಮ್ ಇದ್ದಿದ್ದು. ಬಟ್ ಇವಾಗ ಏನಾಗುತ್ತೆ ರೇಷಿಯೋಸು 0, 1, 2 ಪ್ಲಸ್ 3 and 4. ಓಕೆನಾ. ಸರಿ, ಇದು ಮಾಡ್ತಾ ಹೋಗೋಣ ರೇಷಿಯೋಸ್ನ. ಯಾವ್ದು ಕೇಳಿದ್ದಾರೆ ಇವಾಗ, ಇಂಡಿಯನ್ ಏನು ಕೇಳಿದ್ದಾರೆ. 0 + 1 + 23 ಈಸ್ 24. 24. ಸಿ ಫಸ್ಟ್ ಏನು ಕೇಳಿದ್ದಾರೆ ನೋಡ್ರಿ ಕ್ವಶನು, ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ 0, 1, 2 ಡಿಸೀಸಸ್ ಇನ್ ಇಂಡಿಯಾ ಟು ದ ನಂಬರ್ ಆಫ್ ಪೇಷಂಟ್ಸ್ ಪ್ರೆಸೆಂಟಿಂಗ್ ವಿತ್ ದ ಸ್ಟೇಜ್ 3 and 4 ಅಂತಂದು ಹೇಳಿದೆ. ಸೊ ಏನು ಮಾಡಬೇಕು, 0 + 1 + 23 ಈಸ್ 24. ದೆನ್ 52 + 24 ಈಸ್ 76 ಆಗುತ್ತೆ. ಕರೆಕ್ಟಾ. ಇಲ್ಲಿ ರೇಷಿಯೋ ಕೇಳಿದಾರಲ್ಲ, ರೇಷಿಯೋ ಇಲ್ಲಾಂದರೆ ಇಲ್ಲಿ ಏನು ಮಾಡಿದ್ದಾರೆ, ಡಿಜಿಟ್ಸ್ ಒಳಗಡೆ ಆನ್ಸರ್ಸ್ನ ಕೊಟ್ಟಿದ್ದಾರೆ, ಪಾಯಿಂಟ್ ಒಳಗಡೆ. ಈ ಥರ ಇದ್ದಾಗ ಹೆಂಗೆ ಮಾಡಬೇಕು, ಪ್ಲಸ್ ಇವೆರಡನ್ನೂ ಆ್ಯಡ್ ಮಾಡಬೇಕಾ.
ಅವೆರಡು ಆ್ಯಡ್ ಮಾಡಿದಾಗ ನಮಗೆ 76 ಬರುತ್ತಾ. ಈ 76 ಅಂದರೆ ಈ 24 ಅನ್ನೋದು 76ಗೆ ಎಷ್ಟು ಅನ್ನೋದನ್ನು ನೋಡಿಕೊಂಡ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ದಟ್ ಈಸ್ 0.31. ಓಕೆ, ನೆಕ್ಸ್ಟ್ ಕ್ವಶನ್. ಸಾರಿ, ಆಯ್ತಲ್ಲ 5 ಕ್ವಶನ್ಸು. ಓಕೆ, ಇದೇ ಥರ DI ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ ಡೈಲಿ ಒಂದೊಂದು. ಸೊ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.